ಮೌನ ಸಾಕ್ಷಿ ಭಾಗ 4. ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಳೋ ಅವನೇ ಅವಳನ್ನು ಅಪಾಯದ ಮಡುವಿಗೆ ತಳ್ಳುತ್ತಿದ್ದಾನೆ. ರಮ್ಯಾಳಿಗೆ ಗೊತ್ತಿಲ್ಲ, ತಾನು ಪಾಠ ಮಾಡೋಕೆ ಹೋಗ್ತಿರೋ ಆ ಬಂಗಲೆ ಅವಳ ಪಾಲಿಗೆ ಜೈಲಾಗಲಿದೆ ಅಂತ. ತನ್ನ ಮಿಷಿನ್ಗಾಗಿ ಹೆಂಡತಿಯನ್ನೇ ದಾಳವಾಗಿ ಬಳಸೋ ಚೇತನ್ನ ಪ್ರೀತಿ ನಿಜವೋ ಅಥವಾ ಇದೆಲ್ಲ ಬರೀ ನಾಟಕವೋ? ತನ್ನ ದೇಶಕ್ಕಾಗಿ ಅವನು ತನ್ನ ಪ್ರೀತಿಯನ್ನೇ ಬಲಿ ಕೊಡುತ್ತಾನಾ? ಮೌನ ಸಾಕ್ಷಿಯ ಈ ಕಣ್ಣೀರಿನ ಕಥೆಯ ಒಂದು ಕಠಿಣ ತಿರುವಿನಲ್ಲಿ ಮುಂದೆ ತನ್ನ ನೆಲದ ಕಂಪನ್ನು ಆಸ್ವಾದಿಸಿ ಅದೆಷ್ಟೋ ದಿನಗಳಾಗಿದ್ದವು ಎಂದು ವಿಮಾನದಿಂದ ಕೆಳಗಿಳಿದ ತಕ್ಷಣ ರಮ್ಯಾ ಸಂತೋಷದಿಂದ ಕುಣಿದಾಡಿದಳು. ಅವಳ ಆ ಮುಕ್ತ ಸಂಭ್ರಮವನ್ನು ನೋಡುತ್ತಿದ್ದ ಚೇತನ್ ತಾನು ಹೇಳಬೇಕಿದ್ದ ಕೆಲವು ಗಂಭೀರವಾದ ಮಾತುಗಳನ್ನು ತನ್ನೊಳಗೆ ಒತ್ತಿಕೊಂಡನು. ತಮ್ಮ ಬ್ಯಾಗ್ಗಳೊಂದಿಗೆ ವಿಮಾನ ನಿಲ್ದಾಣದಿಂದ ಹೊರಬಂದವರು ನೇರವಾಗಿ ಟ್ಯಾಕ್ಸಿ ಹಿಡಿದು ಪ್ರಯಾಣ ಬೆಳೆಸಿದರು. ಹೊಸದಾಗಿ ಜೀವನ ಆರಂಭಿಸಬೇಕೆಂದು ಮೊದಲೇ ನಿರ್ಧರಿಸಿದ್ದ ಚೇತನ್ ತನ್ನ ಇಲ್ಲಿನ ಹಳೆಯ ಗೆಳೆಯರನ್ನು ಸಂಪರ್ಕಿಸಿ ಒಂದು ಜಾಗವನ್ನು ಖರೀದಿಸಿದ್ದನು. ನಗರದ ಗದ್ದಲವಿಲ್ಲದ ದೂರವಿರುವ ಒಂದು ಪುಟ್ಟ ಹಳ್ಳಿಯಲ್ಲಿ ಮನೆ ಖರೀದಿಸಿ ಗೆಳೆಯರ ಸಹಾಯದಿಂದ ಮನೆಗೆ ಬೇಕಾದ ಎಲ್ಲ ದಿನಸಿ ಮತ್ತು ಅಗತ್ಯ ವಸ್ತುಗಳನ್ನು ಮೊದಲೇ ವ್ಯವಸ್ಥೆ ಮಾಡಿದ್ದನು. ಹೊಸ ಮನೆಗೆ ಪ್ರವೇಶಿಸುವಾಗ ರಮ್ಯಾ ಕಣ್ಮುಚ್ಚಿ ದೇವರನ್ನ ಪ್ರಾರ್ಥಿಸಿ ಬಲಗಾಲಿಟ್ಟು ಒಳಗೆ ಕಾಲಿಟ್ಟಳು. 2 ಸುಂದರವಾದ ಕೋಣೆಗಳು, ಅಡುಗೆ ಮನೆ, ಪುಟ್ಟ ಹಾಲ್, ಮನೆಯ ಪಕ್ಕದಲ್ಲೇ ಹಳೆ ಕಾಲದ ಕಲ್ಲಿನ ಬಾವಿ ಹಾಗೂ ಸುತ್ತಲೂ ವಿಶಾಲವಾದ ಜಾಗವನ್ನು ಹೊಂದಿದ್ದ ಆ ಪರಿಸರ ನೋಡಲು ರಮಣೀಯವಾಗಿತ್ತು. ಮನೆಯ ಹಿಂಭಾಗದಲ್ಲಿ ನಿಂತರೆ ಹಚ್ಚ ಹಸಿರಿನ ಬೆಟ್ಟಗಳ ಸಾಲು, ತೆಂಗಿನ ಮರಗಳ ನಡುವೆ ಹಕ್ಕಿಗಳ ಚಿಲಿಪಿಲಿ ಕಲರವ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತಿತ್ತು. ಇನ್ನು ಮುಂದೆ ಇಲ್ಲೇ ಇದ್ದು ನೆಮ್ಮದಿಯಾಗಿ ಬದುಕೋಣ ಅಂದುಕೊಂಡಿದ್ದೇನೆ. ಸುತ್ತಮುತ್ತ ಇರುವ ಈ ಜಾಗದಲ್ಲಿ ಕೃಷಿ ಮಾಡಿಕೊಂಡು ಹಣ್ಣುಗಳನ್ನು ಬೆಳೆಸುತ್ತಾ ಜೀವನ ಸಾಗಿಸುತ್ತೇನೆ. ನಿನಗೆ ಇದು ಇಷ್ಟವೇ ಎಂದು ಚೇತನ್ ಕೇಳಿದಾಗ ರಮ್ಯಾಳಿಗೆ ಅಚ್ಚರಿಯಾಗಿತ್ತು. ನಿಜವಾಗಿಯೂ ನಾವು ಇನ್ಮುಂದೆ ಇಲ್ಲೇ ಇರುವುದಾ? ನೀನು ವಾಪಸ್ ನಿನ್ನ ದೇಶಕ್ಕೆ ಹೋಗುವುದಿಲ್ಲವೇ ಎಂದು ಅವಳು ಕಣ್ಣರಳಿಸಿ ಕೇಳಿದಳು. ಇಲ್ಲ ರಮ್ಯಾ, ನನ್ನ ಹೆಂಡತಿಯನ್ನು ಬಿಟ್ಟು ನಾನೆಲ್ಲೂ ಹೋಗಲ್ಲ. ನಮ್ಮ ವಿಧಿ ಬರಹ ಹೀಗೆ ಇರುವಾಗ ಬೇರೆಲ್ಲಿಗೆ ಹೋಗುವುದು? ನಾನು ನಿನ್ನ ಮತ್ತು ಮುಂದೆ ಬರುವ ನಮ್ಮ ಪುಟ್ಟ ಮಕ್ಕಳು ನಿಮ್ಮನ್ನು ಯಾವ ಕೊರತೆಯೂ ಇಲ್ಲದಂತೆ ಕಣ್ಣಿನ ರೆಪ್ಪೆಯಂತೆ ಕಾಯುವೆ. ಏನಂತೀಯ ಎಂದನು ಚೇತನ್. ನೀವು ಕಥೆಯಲ್ಲಿ ಬಹಳ ಮುಂದೆ ಹೋಗಿಬಿಟ್ಟಿದ್ದೀರಿ. ಸ್ವಲ್ಪ ಹಿಂದೆ ಬನ್ನಿ. ಮೊದಲು ಹೋಗಿ ಸ್ನಾನ ಮಾಡಿ, ಆಮೇಲೆ ಮಕ್ಕಳ ಬಗ್ಗೆ ಮಾತನಾಡೋಣವಂತೆ ಎಂದು ನಾಚಿಕೆಯಿಂದ ಕೆಂಪಾದ ಮುಖವನ್ನು ಮರೆಮಾಚುತ್ತಾ ಅಡುಗೆ ಮನೆಯತ್ತ ಓಡಿದಳು ರಮ್ಯಾ. ಚೇತನ್ ನಗುತ್ತಾ, ಇನ್ಮುಂದೆ ನಾಚಿಕೆಯನ್ನೆಲ್ಲ ಪಕ್ಕಕ್ಕಿಡಬೇಕು, ಅರ್ಥವಾಯಿತೆ ಹೆಂಡತಿ ಎಂದು ಕಿಚಾಯಿಸಿದಾಗ, ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದಳು. ರಾತ್ರಿ ಇಬ್ಬರು ಸೇರಿ ಸರಳವಾಗಿ ಮೊಸರನ್ನ ಉಪ್ಪಿನಕಾಯಿ ಊಟ ಮಾಡಿ ಮನೆಯ ಹೊರಗೆ ಕುರ್ಚಿ ಹಾಕಿಕೊಂಡು ಆಕಾಶವನ್ನು ನೋಡುತ್ತಾ ಕುಳಿತರು. ಎಲ್ಲೋ ಇದ್ದವರು ಇಂದು ಹೀಗೆ ಒಟ್ಟಿಗೆ ಕುಳಿತು ನಕ್ಷತ್ರಗಳನ್ನು ಎಣಿಸುತ್ತಿರುವುದನ್ನು ನೋಡಿದರೆ ಅಚ್ಚರಿಯಾಗುತ್ತಿದೆ. ತಂಗಾಳಿಯಂತೆ ಬದುಕಿಗೆ ಬಂದು ಮಧ್ಯ ಸಿಡಿಲು ಗುಡುಗುಗಳನ್ನು ಎದುರಿಸಿ ಈಗ ಮಳೆಯಾಗಿ ಮನಸ್ಸಿನಲ್ಲಿ ತುಂಬಿ ಹರಿಯುತ್ತಿದ್ದೀಯ. ನನ್ನ ಬದುಕಿನ ಪಯಣದಲ್ಲಿ ಕೊನೆಯವರೆಗೂ ಕೈ ಹಿಡಿದು ನಡೆಸಬೇಕು ನೀನು. ನಾವಿಬ್ಬರು ಸೇರಿ ನಮ್ಮ ಮೊಮ್ಮಕ್ಕಳಿಗೆ ಈ ಸುಂದರವಾದ ಕಥೆಗಳನ್ನು ಹೇಳಬೇಕು. ಏನಂತೀಯ ಎಂದು ರಮ್ಯಾ ಮೆಲ್ಲನೆ ಕೇಳಿದಳು. ರಮ್ಯಾನ ಮಾತು ಕೇಳಿ ಚೇತನ್ ಸಂಪೂರ್ಣವಾಗಿ ಕರಗಿ ಹೋದನು. 100ಕ್ಕೆ 100% ನನ್ನ ಒಪ್ಪಿಗೆ ಇದೆ ಎಂದು ಅವಳ ಕೆನ್ನೆಯನ್ನು ಕೈಗಳಲ್ಲಿ ಹಿಡಿದು ಪ್ರೀತಿಯಿಂದ ಮುತ್ತಿಟ್ಟನು. ತಂಪಾದ ಗಾಳಿ ಬೀಸುತ್ತಿತ್ತು. ಇಬ್ಬರ ಮನದಲ್ಲೂ ಭಾವನೆಗಳ ಅಲೆಗಳು. ಚೇತನ್ ರಮ್ಯಾಳ ಕೈ ಹಿಡಿದು ಮೆಲ್ಲನೆ ಮನೆಯೊಳಗೆ ಕರೆದುಕೊಂಡು ಹೋದನು. ಅವರ ಕಣ್ಣೋಟದಲ್ಲಿ ಪ್ರೀತಿಯ ಹಸಿವಿತ್ತು. ಅರಿವೆಗಳು ಚೆಲ್ಲಾಪಿಲ್ಲಿಯಾದವು. ತಂಪಾದ ಗಾಳಿಯಲ್ಲೂ ಮೈಬೆವೆತು ಹೋಗುವಂತಹ ಆಪ್ತತೆ ಅವರ ನಡುವೆ ಇತ್ತು. ಮದುವೆಯ ಬಂಧನವನ್ನು ಈ ಮೂಲಕ ಇನ್ನಷ್ಟು ಬಿಗಿಗೊಳಿಸಿದ್ದ ಅವರ ಹೊಸ ಬದುಕಿನ ಸರಸ ಸಲ್ಲಾಪಗಳನ್ನು ನೋಡಿ ಆಕಾಶದಲ್ಲಿನ ಚಂದಿರನೇ ನಾಚಿ ಮೋಡಗಳ ಮರೆಯಲ್ಲಿ ಅಡಗಿ ಹೋದನು. ಈ ಜೋಡಿಯ ಬದುಕಿಗೆ ಯಾವ ದೃಷ್ಟಿಯೂ ಬೀಳದಿರಲಿ ಎನ್ನುವುದೇ ನಮ್ಮ ಹರಕೆ. ಆದರೆ ಮುಂದೆ ಜೀವನ ಹೀಗೆ ಸುಗಮವಾಗಿರುತ್ತದೆಯೇ ಅಥವಾ ಇನ್ನೂ ಯಾವುದಾದರೂ ಸವಾಲು ಎದುರಾಗುತ್ತದೆಯೇ? ಬೆಳಗಿನ ಜಾವ 4 ಗಂಟೆ. ಹಳ್ಳಿಯ ಮಂಜು ಮುಸುಕಿದ ವಾತಾವರಣದಲ್ಲಿ ಹಕ್ಕಿಗಳ ಕಲರವ ಇನ್ನೂ ಶುರುವಾಗಿರಲಿಲ್ಲ. ರಮ್ಯಾ ಮೆಲ್ಲನೆ ಕಣ್ಣು ತೆರೆದಾಗ
ಚೇತನ್ನ ಬಲಿಷ್ಠ ಬಾಹುಗಳ ನಡುವೆ ತಾನು ಸುರಕ್ಷಿತವಾಗಿರುವುದನ್ನು ಕಂಡು ಅವಳಿಗೆ ಒಂದು ಕ್ಷಣ ನಂಬಲಾಗಲಿಲ್ಲ. ಎಷ್ಟೋ ತಿಂಗಳುಗಳ ಭಯ ಆತಂಕದ ನಂತರ ಸಿಕ್ಕ ಈ ನೆಮ್ಮದಿಯ ಕ್ಷಣ ಅವಳ ಕಣ್ಣಲ್ಲಿ ನೀರು ತರಿಸಿತ್ತು. ನಾಚಿಕೆಯಿಂದ ಮತ್ತು ಪ್ರೀತಿಯಿಂದ ಅವಳು ಚೇತನ್ನ ಎದೆಯೊಳಗೆ ಮುಖ ಅಡಗಿಸಿಕೊಂಡಳು. 6 ಗಂಟೆಯ ಸುಮಾರಿಗೆ ಚೇತನ್ಗೆ ಎಚ್ಚರವಾದಾಗ ತನ್ನ ಪಕ್ಕದಲ್ಲಿ ದೇವತೆಯಂತೆ ಮಲಗಿದ್ದ ಹೆಂಡತಿಯನ್ನು ಕಂಡು ಅವನಿಗೆ ಎಲ್ಲಿಲ್ಲದ ಸಂಭ್ರಮ. ಅವಳ ಮುಗ್ಧ ಮುಖದ ಮೇಲೆ ಬಿದ್ದಿದ್ದ ಮುಂಗುರಳನ್ನು ಸರಿಸಿ 2 ಕೆನ್ನೆಗಳ ಮೇಲೆ ಪ್ರೀತಿಯ ಮುತ್ತಿನ ಮಳೆ ಹರಿಸಿದ. ಗುಡ್ ಮಾರ್ನಿಂಗ್ ಹೆಂಡತಿ ಎಂದು ಮೆಲ್ಲಗೆ ಪಿಸುಗುಟ್ಟಿದಾಗ ರಮ್ಯಾ ಎಚ್ಚರಗೊಂಡು ಮುಗುಳ್ನಕ್ಕಳು. ಹೀಗೆ ಅವರ ದಾಂಪತ್ಯದ ಹೊಸ ಪಯಣದ ಮೊದಲ ಸೂರ್ಯೋದಯ ಬಹಳ ಸುಂದರವಾಗಿತ್ತು. ರಮ್ಯಾಳಿಗೆ ಸಿಹಿ ಎಂದರೆ ಪ್ರಾಣ ಎಂದು ತಿಳಿದಿದ್ದ ಚೇತನ್ ಅಡಿಗೆ ಮನೆಗೆ ಹೋಗಿ ಪರಿಮಳಯುಕ್ತ ಕೇಸರಿ ಬಾತ್ ತಯಾರಿಸಿದ್ದನು. ತುಪ್ಪದ ಘಮಘಮ ಮತ್ತು ಏಲಕ್ಕಿಯ ವಾಸನೆ ಇಡೀ ಮನೆಯನ್ನ ಆವರಿಸಿತ್ತು. ರಮ್ಯಾ ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಅವಳಿಗೆ ತಾಳಲಾರದೆ ಹಸಿವಾಗಿತ್ತು. ಚೇತನ್ ಬಿಸಿ ನೀರು ಕಾಯಿಸಲು ಹಿತ್ತಲಿಗೆ ಹೋದಂತೆ ತಡ. ರಮ್ಯಾ ಚಪ್ಪರಿಸಿ ಕೇಸರಿ ಬಾತ್ ತಿನ್ನತೊಡಗಿದ್ದಳು. ಅಬ್ಬಾ, ಇವನ ಕೈಯಲ್ಲಿ ಇಂತಹ ರುಚಿ ಇದೆ ಎಂದು ನನಗೆ ತಿಳಿದೇ ಇರಲಿಲ್ಲ ಎಂದು ಮನದಲ್ಲಿಯೇ ಮೆಚ್ಚಿಕೊಂಡಳು. ಚೇತನ್ ಹಿಂತಿರುಗಿ ಬಂದಾಗ ಟೀ ನೀಡಿದ ರಮ್ಯಾ ಅವನ ಕೆನ್ನೆಗೆ ಮುತ್ತಿಟ್ಟು ಧನ್ಯವಾದ ಅರ್ಪಿಸಿದಳು. ನಂತರ ಪೇಟೆಗೆ ಹೋಗುವ ತಯಾರಿ ಶುರುವಾಗಿತ್ತು. ಚೇತನ್ ಒಬ್ಬನೇ ಹೋಗಲು ನಿರ್ಧರಿಸಿದ್ದರು. ರಮ್ಯಾ ನಾನು ಬರುವೆ, ಈ ಊರು ನೋಡಬೇಕು ಎಂದು ಹಠ ಹಿಡಿದಳು. ಇಬ್ಬರು ಕೈ ಹಿಡಿದು ಕಾಲು ಹಾದಿಯಲ್ಲಿ ಹೆಜ್ಜೆ ಹಾಕಿದರು. ಹಸಿರು ಗದ್ದೆಗಳು, ತಂಪಾದ ಗಾಳಿ ಅವರ ಮನಸ್ಸನ್ನು ಹಗುರಗೊಳಿಸಿದ್ದವು. ಅರ್ಧ ಗಂಟೆಯ ನಡಿಗೆಯ ನಂತರ ಬಸ್ ಸ್ಟಾಪ್ ತಲುಪಿದಾಗ ಅಲ್ಲಿ ಜಲಜಮ್ಮ ಎಂಬ ವಯಸ್ಸಾದ ಮಹಿಳೆಯ ಪರಿಚಯವಾಯಿತು. ಏನಪ್ಪ, ನೀವು ಈ ಊರಿಗೆ ಹೊಸಬರ ಎಂದು ಜಲಜಮ್ಮ ಮಾತು ಆರಂಭಿಸಿದಳು. ಚೇತನ್ ಹೌದು ಎನ್ನುತ್ತಿದ್ದಂತೆ ಅವಳ ಹರಟೆ ಶುರುವಾಗಿತ್ತು. ನೋಡೋಕೆ ವಿದ್ಯಾವಂತರಂತೆ ಇದ್ದೀರಾ, ಬಸ್ ಫ್ರೀ ಇರೋದು ಗೊತ್ತಿಲ್ವಾ, ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಟಿಕೆಟ್ಗೆ ಹಣ ಕೊಡಬೇಕಾಗುತ್ತದೆ ಎಂದು ಎಚ್ಚರಿಸಿದಳು. ರಮ್ಯಾಳಿಗೆ ಈ ಫ್ರೀ ವಿಷಯ ಹೊಸದಾಗಿತ್ತು. ಮಾತಿನ ನಡುವೆ ಜಲಜಮ್ಮ ಊರಿನ ಸಾಹುಕಾರ ಶಿವಪ್ಪನವರ ಬಗ್ಗೆ ಹೇಳತೊಡಗಿದ್ದಳು. ಸಾಹುಕಾರರು ದೇವರಿಗಿಂತ ದೊಡ್ಡವರು, ಆದರೆ ಅವರ ಮಗ ನಗರಕ್ಕೆ ಹೋಗಿ ಹಾಳಾದ ಈ ಊರಿನ ಮರ್ಯಾದೆ ಕಳೆಯುತ್ತಿದ್ದಾನೆ ಎಂದು ಹಳ್ಳಿಯ ರಾಜಕೀಯವನ್ನ ಬಿಚ್ಚಿಟ್ಟಳು. ಹೆಂಗಸರ ಹರಟೆ ಹೆಚ್ಚುತ್ತಿದ್ದಂತೆ ಚೇತನ್ ಪಕ್ಕದ ಗುಂಡಂಗಡಿಗೆ ಹೋಗಿ ನ್ಯೂಸ್ ಪೇಪರ್ ಖರೀದಿಸಿದನು. ಅತ್ತ ಜಲಜಮ್ಮ ರಮ್ಯಾಳ ಕಿವಿಯಲ್ಲಿ ಭಯಾನಕ ವಿಷಯವೊಂದನ್ನು ಹಾಕಿದಳು. ಮಗಳೇ, ಈ ಊರಿನಲ್ಲಿ ಸಂಜೆ 8ರ ಮೇಲೆ ಯಾರೇ ಕರೆದರೂ ಬಾಗಿಲು ತೆರೆಯಬೇಡಿ, ಇಲ್ಲಿ ದೆವ್ವಗಳ ಕಾಟ ಇದೆ. ನಿನ್ನೆ ಕೂಡ ಆ ಬೆಟ್ಟದ ಕೆಳಗೆ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಗಂಭೀರವಾಗಿ ಹೇಳಿದಳು. ಬಸ್ ಬಂದಾಗ ಇಬ್ಬರು ಹತ್ತಿದರು. ಬಸ್ನಲ್ಲಿ ಕುಳಿತಾಗ ಚೇತನ್ ಪೇಪರ್ ನೋಡಿ ಗಾಬರಿಯಿಂದ ಹೇಳಿದ, ರಮ್ಯಾ, ಈ ಹಳ್ಳಿಯಲ್ಲಿ ಕಳೆದ 2 ತಿಂಗಳಲ್ಲಿ 10 ಆತ್ಮಹತ್ಯೆ ಕೇಸ್ಗಳು ದಾಖಲಾಗಿವೆ. ಇದು ಸಹಜ ಎಂದು ಅನಿಸುತ್ತಿಲ್ಲ. ಜಲಜಮ್ಮ ಹೇಳಿದ ದೆವ್ವದ ಕತೆ ಮತ್ತು ಚೇತನ್ ಓದಿದ ಸುದ್ದಿಗಳ ನಡುವೆ ಲಿಂಕ್ ಹುಡುಕಿದ ರಮ್ಯಾಳಿಗೆ ಅಂತರಾಳದಲ್ಲಿ ನಡುಕ ಶುರುವಾಗಿತ್ತು. ವಿಷ್ಣುಪುರ ಎಂಬ ಈ ಶಾಂತ ಹಳ್ಳಿಯ ಮರೆಯಲ್ಲಿ ಯಾವುದೋ ಕರಾಳ ರಹಸ್ಯ ಅಡಗಿದೆ ಎಂಬ ಅರಿವು ಅವಳಿಗೆ ಮೊದಲ ದಿನವೇ ಆಯಿತು. ಏನಾಯಿತು ರಮ್ಯಾ, ಆರ್ ಯು ಓಕೆ? ಚೇತನ್ ಆತಂಕದಿಂದ ಕೇಳಿದಾಗ ರಮ್ಯಾ ಅವನ ಕೈಯನ್ನು ತನ್ನ ಬೆರಳುಗಳಿಂದ ಇನ್ನಷ್ಟು ಬಿಗಿಯಾಗಿ ಹಿಸುಕಿಕೊಳ್ಳುತ್ತಾ, ಚೇತನ್, ಜಲಜಮ್ಮ ಹೇಳ್ತಾ ಇದ್ರು ಈ ಊರಲ್ಲಿ ದೆವ್ವಗಳ ಕಾಟ ಇದೆ ಅಂತ. ನನಗೆ ಭೂತ ಚೇಷ್ಟೆ ಅಂದರೆ ಮೊದಲೇ ಆಗಲ್ಲ ಎಂದು ನಡುಗುವ ದನಿಯಲ್ಲಿ ಹೇಳಿದಳು. ಅವಳ ಹೆದರಿಕೆ ಕಂಡ ಚೇತನ್ಗೆ ನಗು ತಡೆಯಲಾಗಲಿಲ್ಲ. ದೆವ್ವ ಅಂತೆ ದೆವ್ವ, ಆ ಜಲಜಮ್ಮನನ್ನೇ ನೋಡೋಕೆ ಒಂದು ಥರ ವಿಚಿತ್ರವಾಗಿದ್ದಾರೆ. ಇನ್ನು ಬೇರೆ ದೆವ್ವ ಎಲ್ಲಿಂದ ಬರಬೇಕು? ಈ ಕಾಲದಲ್ಲಿ ಅದೆಲ್ಲ ಏನೂ ಇಲ್ಲ ರಮ್ಯಾ, ಸುಮ್ಮನೆ ತಲೆ ಕಳೆಸಿಕೊಳ್ಳಬೇಡ, ರಿಲ್ಯಾಕ್ಸ್ ಎಂದವನು ಅವಳ ತಲೆಯನ್ನು ಪ್ರೀತಿಯಿಂದ ತನ್ನ ಎದೆಗೆ ಒರಗಿಸಿಕೊಂಡು ಸಮಾಧಾನಪಡಿಸಿದನು. ಚೇತನ್ ಜೊತೆಗಿದ್ದ ಮೇಲೆ ಯಾವ ಅಪಾಯವೂ ತನ್ನ ಹತ್ತಿರ ಸುಳಿಯಲಾರದು ಎಂಬ ಧೈರ್ಯ ಅವಳಲ್ಲಿ ಚಿಗುರಿತ್ತು. ಪೇಟೆಯಲ್ಲಿ ಬಸ್ ನಿಂತಾಗ ಇಬ್ಬರು ಇಳಿದು ಮಾರುಕಟ್ಟೆಯತ್ತ ಹೆಜ್ಜೆ ಹಾಕಿದರು. ಆ ಸಣ್ಣ ಪೇಟೆಯಲ್ಲಿ ಬದುಕಿ ಬೇಕಾದ ಅಷ್ಟು ಸಾಮಗ್ರಿಗಳಿದ್ದವು. ರಮ್ಯಾಗೆ ಬೇಕಾದ ಬಣ್ಣ ಬಣ್ಣದ ಬಟ್ಟೆಗಳು, ಹೊಸ ಚಪ್ಪಲಿಗಳು, ಹಾಗೆ ಚೇತನ್ಗೆ ಬೇಕಾದ ಶೂಗಳನ್ನು ಖರೀದಿಸಿದರು. ಸಂತೆ ಜಾಗಕ್ಕೆ ಹೋದಾಗ ಚೇತನ್ ತರಕಾರಿ ಬೆಲೆಗೆ ಚೌಕಾಸಿ ಮಾಡುವುದನ್ನು ಕಂಡ ರಮ್ಯಾ ದಂಗಾದಳು. ನಮ್ಮ ಗೂಢಚಾರ ಸಾಹೇಬರು ಹೆಂಗಸರಿಗಿಂತ ಚಾಣಾಕ್ಷತನದಿಂದ ಚೌಕಾಸಿ ಮಾಡುತ್ತಾರಲ್ಲ ಎಂದು ಮನದಲ್ಲಿಯೇ ನಕ್ಕಳು. ಮಧ್ಯಾಹ್ನ ಹೊಟ್ಟೆ ಹಸಿದಾಗ ಪೇಟೆಯ ಹಳೆ ಹೋಟೆಲ್ಗೆ ತೆರಳಿ ಬಿಸಿ ಬಿಸಿ ಊಟ ಮಾಡಿದರು. ಆ ಜನಸಂದಣಿಯ ನಡುವೆ ಬೆವರನ್ನು ಒರೆಸಿಕೊಳ್ಳುತ್ತಿದ್ದ ಚೇತನ್ನ ಕಣ್ಣುಗಳು ಅಚಾನಕ್ಕಾಗಿ ಒಬ್ಬ ವ್ಯಕ್ತಿಯ ಮೇಲೆ ಬಿದ್ದವು. ಕ್ಷಣಾರ್ಧದಲ್ಲಿ ಅವನಿಗೆ ಭಾರತೀಯ ಇಲಾಖೆ ನೀಡಿದ ರಹಸ್ಯ ಮಿಷನ್ ನೆನಪಾಗಿ
ಎದುರಿಗಿದ್ದವನು ಸಾಮಾನ್ಯ ವ್ಯಕ್ತಿಯಲ್ಲ. ಅವನ ಮುಂದಿನ ಬೇಟೆ ರಮ್ಯಾಳಿಗೆ ತಿಳಿಯದಂತೆ ಅವನನ್ನು ಕೆಕ್ಕರಿಸಿ ನೋಡಿದ ಚೇತನ್. ಅವನು ಕಣ್ಮರೆಯಾಗುವುದನ್ನು ಗಮನಿಸಿದ. ನಿಗೂಢವಾಗಿ ನಿಟ್ಟುಸಿರು ಬಿಟ್ಟು ಊಟ ಮುಗಿಸಿದನು. ನಂತರ ರಮ್ಯಾಳ ಹಠಕ್ಕೆ ಮಣಿದು ಅವಳಿಗೆ ಇಷ್ಟವಾದ ಚಾಕ್ಲೇಟ್ ಐಸ್ ಕ್ರೀಮ್ ಕೊಡಿಸಿದನು. ಸಂಜೆ 5 ಗಂಟೆಗೆ ಆಟೋ ಹಿಡಿದು ಮನೆಗೆ ಹಿಂದಿರುಗಿದರು. ಇವರು ಹೊಸಬರೆಂದು ತಿಳಿದ ಆಟೋದವನು ದುಪ್ಪಟ್ಟು ಹಣ ವಸೂಲಿ ಮಾಡಲು ಹೊರಟು ಹೋದ. ಇದನ್ನು ಕಂಡ ರಮ್ಯಾ, ಯಾರೋ ಒಬ್ಬರು ಸಂತೆಯಲ್ಲಿ ಚೌಕಾಸಿ ಮಾಡಿ ಹಣ ಉಳಿಸಿ ಈಗ ಇಲ್ಲಿ ಪಂಗನಾಮ ಹಾಕಿಸಿಕೊಂಡು ಬಂದಿದ್ದಾರೆ ಎಂದು ಕಿಚಾಯಿಸಿದಳು. ಚೇತನ್ ನಕಲಿ ಕೋಪ ಪ್ರದರ್ಶಿಸುತ್ತ ನಗು ನಗು, ರಾತ್ರಿ ದೆವ್ವ ಬಂದರೆ ಮೊದಲು ನಿನ್ನನ್ನೇ ಅದಕ್ಕೆ ಹಿಡಿದು ಕೊಡ್ತೀನಿ ಎಂದು ಮೂಗು ಹಿಂಡಿದ. ಇಬ್ಬರು ನಗುತ್ತಾ ಚೀಲಗಳನ್ನು ಜೋಡಿಸುವಾಗ ಗಂಟೆ ಏಳಾಗಿತ್ತು. ರಾತ್ರಿ ಅಡುಗೆ ಮಾಡುವಾಗ ಚೇತನ್ ತುಂಟಾಟ ಶುರು ಮಾಡಿದ. ರಮ್ಯಾ ತರಕಾರಿ ಕತ್ತರಿಸುವಾಗ ಅವಳ ಹಿಂದಿನಿಂದ ಬಂದು ತಬ್ಬಿಕೊಂಡು, ಕೇಡಿ ಪಲ್ಯ ಮಾಡಬೇಕು ಬಿಡು ಎಂದು ರಮ್ಯಾ ಸುಳ್ಳು ಕೋಪ ತೋರಿಸಿದಳು. ಮತ್ತೆ ಅದೇ ಕೇಡಿ ಹೆಸರ? ಅದು ಕಿಡ್ನ್ಯಾಪ್ ಮಾಡಿದ್ದಕ್ಕೆ ಆ ಹೆಸರು ಓಕೆ ಇತ್ತು. ಈಗ ಪ್ರೀತಿ ಮಾಡೋ ಗಂಡನಿಗೆ ಹೀಗೆ ಕರೆಯೋದಾ? ಇಟ್ಸ್ ಹರ್ಟ್ ಎಂದು ನಾಟಕೀಯವಾಗಿ ಎದೆ ಹಿಡಿದುಕೊಂಡ ಚೇತನ್ನನ್ನು ನೋಡಿ ರಮ್ಯಾ ಕೆನ್ನೆಗೊಂದು ಮುತ್ತು ಕೊಟ್ಟಳು. ಅವನು ಅವಳಿಗೆ ಮುತ್ತು ನೀಡಲು ಹೋದಾಗ ಮನೆಯ ಬಾಗಿಲು ಜೋರಾಗಿ ಬಡಿದ ಸದ್ದು ಕೇಳಿಸಿತು. ಆ ಅಕಾಲಿಕ ಅತಿಥಿಗಳು ಯಾರೆಂದು ಕಿಟಕಿಯಿಂದ ನೋಡಿದಾಗ ಗಣೇಶ್ ಮತ್ತು ಶೇಖರ್ ಎಂಬ ಇಬ್ಬರು ವ್ಯಕ್ತಿಗಳು ನಿಂತಿದ್ದರು. ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ, ನೀವು ದಂಪತಿ ಸಮೇತ ಬರಬೇಕು ಎಂದು ಆಹ್ವಾನಿಸಿದರು. ಚೇತನ್ಗೆ ಅವರ ದನಿಯಲ್ಲಿ ಏನೋ ವಿಚಿತ್ರ ಅನುಭವವಾಯಿತು. ರಮ್ಯಾಗೆ ಸುಸ್ತಾಗಿದೆ ಎಂಬ ನೆಪವೊಡ್ಡಿ ಅವರನ್ನು ಕಳುಹಿಸಿದನು. ಅವರು ಮೌನವಾಗಿ ಮರಳಿದ್ದು ಚೇತನ್ನ ಗೂಢಾಚಾರಿಕ ಮನಸ್ಸಿಗೆ ಸಂಶಯ ಮೂಡಿಸಿತ್ತು. ಯಾರೋ ಅಪರಿಚಿತರು ಕರೆದು ಕೂಡಲೇ ಹೋಗೋದು ಬೇಡ ಎಂದು ಬಾಗಿಲು ಭದ್ರಪಡಿಸಿದ. ಇಬ್ಬರು ಊಟ ಮಾಡಿ ನಿದ್ರೆಗೆ ಜಾರಿದರು. ಆದರೆ ವಿಷ್ಣುಪುರದ ಆ ಕತ್ತಲೆಯಲ್ಲಿ ಅವರಿಬ್ಬರನ್ನ ಯಾರೋ ಕಾವಲು ಕಾಯುತ್ತಿರುವಂತೆ ಇತ್ತು. ನಾಳೆ ಬೆಳಕು ಅವರ ಜೀವನದಲ್ಲಿ ಯಾವ ಹೊಸ ಸಂಚಲನ ತರಲಿದೆ ಎಂಬ ಅರಿವು ಅವರಿಗಿರಲಿಲ್ಲ. ಮುಂಜಾನೆ ಬೇಗ ಎದ್ದ ಚೇತನ್ ತಾನು ಖರೀದಿಸಿದ ತೋಟದ ಕಡೆಗೆ ಬಂದನು. ಕೃಷಿ ಜೀವನದ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದ ಅವನು ತನ್ನ ಶಕ್ತಿಯನ್ನೆಲ್ಲ ಬಳಸಿ ನೆಲವನ್ನು ಅಗೆದು ಹದ ಮಾಡಿದನು. ನಿನ್ನೆ ಪೇಟೆಯಿಂದ ತಂದಿದ್ದ ತರಕಾರಿ ಮತ್ತು ಹಣ್ಣಿನ ಬೀಜಗಳನ್ನು ಅಚ್ಚುಕಟ್ಟಾಗಿ ಬಿತ್ತಿದನು. ಕೆಲವು ಸಸಿಗಳನ್ನು ನೆಟ್ಟು ಬಾವಿಯಿಂದ ನೀರು ಸೇದಿ ಹಾಕಿದನು. ಇಷ್ಟೆಲ್ಲ ಕೆಲಸ ಮುಗಿಸಿ ಕಲ್ಲಿನ ಮೇಲೆ ಕುಳಿತವನು ಮೊಬೈಲ್ ಹೊರತೆಗೆದು ಇಮೇಲ್ ಚೆಕ್ ಮಾಡಿದನು. ಜಿಂಕೆ ಹೊರಟಿದೆ ಬೆನ್ನು ಹತ್ತಿ ಎಂಬ ಹೈರಾ ಭಾಷೆಯಲ್ಲಿ ರಹಸ್ಯ ಸಂದೇಶ ಕಂಡ ತಕ್ಷಣ ಅವನ ಗೂಢಾಚಾರಿಕ ಮನಸ್ಸು ಜಾಗೃತವಾಯಿತು. ಕೈಕಾಲು ತೊಳೆದುಕೊಂಡು ಸದ್ದಿಲ್ಲದೆ ಅರಣ್ಯದ ಕಾಲುದಾರಿ ಹಿಡಿದು ಹೊರಟನು. ಇತ್ತ ಮನೆಯಲ್ಲಿ ರಮ್ಯಾ ಚೇತನ್ನ ಕೊಟ್ಟಿದ್ದ ಮೊಬೈಲ್ನಿಂದ ತನ್ನ ತಂದೆಗೆ ಕರೆ ಮಾಡಿದಳು. ಅದೆಷ್ಟೋ ತಿಂಗಳುಗಳ ನಂತರ ಮಗಳ ದನಿ ಕೇಳಿದ ತಂದೆಗೆ ಆನಂದಕ್ಕೆ ಪಾರವೇ ಇರಲಿಲ್ಲ. ರಮ್ಯಾ, ಎಲ್ಲಿರುವೆ ಮಗಳೇ, ನಿನಗಾಗಿ ಹುಡುಕದ ಜಾಗವಿಲ್ಲ ಎಂದು ಅವರು ಗದ್ಗದಿತರಾದರು. ರಮ್ಯಾ ಅಳು ತಡೆದುಕೊಂಡು, ಸಾರಿ ಅಪ್ಪ, ಮೊಬೈಲ್ ಹಾಳಾಗಿತ್ತು, ನಾವಿಬ್ಬರೂ ಕ್ಷೇಮವಾಗಿದ್ದೇವೆ. ಅಂದು ಸಿಲಿಂಡರ್ ಲೀಕ್ ಆಗಿ ಮನೆಗೆ ಬೆಂಕಿ ಬಿದ್ದಿದ್ದರಿಂದ ಸ್ವಲ್ಪ ದಿನ ಆಸ್ಪತ್ರೆಯಲ್ಲಿದ್ದೆವು. ಈಗ ಚೇತನ್ ಸ್ನೇಹಿತ ಮನೆಯಲ್ಲಿದ್ದೇವೆ. ಸದ್ಯದಲ್ಲೇ ಬಂದು ನಿಮ್ಮನ್ನು ಭೇಟಿ ಮಾಡುತ್ತೇನೆ ಎಂದು ಸುಳ್ಳು ಹೇಳಿ ಪರಿಸ್ಥಿತಿಯನ್ನು ನಿಭಾಯಿಸಿದಳು. ತಾನು ಅಪಹರಣಕ್ಕೊಳಗಾಗಿದ್ದ ವಿಷಯ ಮತ್ತು ಚೇತನ್ನ ಅಸಲಿ ಮುಖದ ಬಗ್ಗೆ ಹೇಳಿದರೆ ಅಪ್ಪ ನಂಬಲಾರರು ಎಂದು ಅವಳಿಗೆ ತಿಳಿದಿತ್ತು. ಆ ಕರಾಳ ಸತ್ಯವನ್ನು ತನ್ನಲ್ಲೇ ಹೂತು ಹಾಕಲು ಅವಳು ನಿರ್ಧರಿಸಿದ್ದಳು. ಅತ್ತ ಕಾಲೇಜು ಕ್ಯಾಂಪಸ್ ಬಳಿ ಇಬ್ಬರು ವಿದ್ಯಾರ್ಥಿಗಳು ರಹಸ್ಯವಾಗಿ ಮಾದಕ ವಸ್ತುಗಳನ್ನು ಪ್ಯಾಕೆಟ್ ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಪ್ರಿನ್ಸಿಪಾಲರ ದನಿ ಕೇಳಿ ಅವರಿಬ್ಬರು ಓಡಿ ಹೋದರು. ಇದನ್ನೆಲ್ಲ ಮರೆಯಲ್ಲೇ ನಿಂತು ಗಮನಿಸುತ್ತಿದ್ದ ಚೇತನ್, ಜಿಂಕೆ ತಪ್ಪಿಸಿಕೊಂಡಿದೆ, ಆದರೆ ಅದರ ವಾಸಸ್ಥಳ ಗೊತ್ತಾಗಿದೆ ಎಂದು ತನ್ನ ಮೇಲಧಿಕಾರಿಗಳಿಗೆ ಇಮೇಲ್ ಕಳುಹಿಸಿದನು. ವಿಷ್ಣುಪುರದ ಈ ಶಾಂತ ಹಳ್ಳಿಯಲ್ಲಿ ಡ್ರಗ್ಸ್ ಜಾಲ ಹರಡಿರುವುದು ಅವನಿಗೆ ಸ್ಪಷ್ಟವಾಗಿತ್ತು. ಮನೆಯತ್ತ ಮರಳುತ್ತಿದ್ದಾಗ ದಾರಿಯಲ್ಲಿ ಜಲಜಮ್ಮ ಮತ್ತೆ ಸಿಕ್ಕಿದ್ದರು. ಏನಪ್ಪಾ ಈ ಕಾಡುದರಿಯಲ್ಲಿ ತಿರುಗಾಡುತ್ತಿದ್ದೀಯಾ ಎಂದು ವಿಚಾರಿಸಿದ ಅವರು ಒಂದು ಭಯಾನಕ ಸುದ್ದಿ ನೀಡಿದರು. ನಿನ್ನೆ ರಾತ್ರಿ ಪೂಜೆಗೆ ಕರೆಯಲು ಬಂದಿದ್ದ ಗಣೇಶ ಮತ್ತು ಶೇಖರ ಬೆಳಗ್ಗೆ ಆ ಪಾಳು ಕೆರೆಯಲ್ಲಿ ಹೆಣವಾಗಿ ಸಿಕ್ಕಿದ್ದಾರೆ. ಪೊಲೀಸರು ಬಂದು ತನಿಖೆ ಮಾಡುತ್ತಿದ್ದಾರೆ ಎಂದರು. ಜಲಜಮ್ಮನ ಮಾತು ಕೇಳಿ ಚೇತನ್ ಬೆಚ್ಚಿಬಿದ್ದನು. ಅರೆ, ನಿನ್ನೆ ತಾನೇ ಇಬ್ಬರು ನಮ್ಮ ಮನೆಗೆ ಬಂದು ಪೂಜೆಗೆ ಕರೆದಿದ್ದರಲ್ಲ, ಇಷ್ಟೊಂದು ಬೇಗ ಸಾವು ಸಂಭವಿಸಲು ಹೇಗೆ ಸಾಧ್ಯ ಎಂದು ಯೋಚಿಸಿದನು. ತಕ್ಷಣ ಕೆರೆಯತ್ತ ಓಡಿದನು. ಕೆರೆಯ ಬಳಿ ಜನಸಂದಣಿ ಇತ್ತು. ಅವನು ಹೆಣಗಳನ್ನು ನೋಡಲು ಮುಂದೆ ಹೋಗಬೇಕು ಎನ್ನುವಷ್ಟರಲ್ಲಿ ಹಿಂದಿನಿಂದ
ಪರಿಚಿತ ದನಿಯೊಂದು ಕೇಳಿಸಿತು. ಚೇತನ್ ಆ ದನಿ ಕೇಳಿ ಹಠಾತ್ತಾಗಿ ತಿರುಗಿದನು. ಅಲ್ಲಿ ನಿಂತಿದ್ದ ವ್ಯಕ್ತಿಯನ್ನು ಕಂಡು ಅವನಿಗೆ ತಲೆ ಸುತ್ತಿದಂತಾಗಿತ್ತು. ಆಘಾತದಿಂದ ಚೇತನ್ನ ಮಾತು ಕಳೆದುಕೊಂಡು ನಿಂತಿಯೇ ಬಿಟ್ಟನು. ಮುಂದೇನಾಗುತ್ತದೆ, ಆ ವ್ಯಕ್ತಿ ಯಾರು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ.